ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಟ್ರೇ ಬಾಕ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಮೀಶೋಯಿಂದ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಒಂದು 3-4 ಡಿಫ್ರೆಂಟಾಗಿ ತರಿಸಿದ್ದೀನಿ. ಕಲರಲ್ಲಿ ಆಗಿರ್ಬೋದು, ಮತ್ತು 2 ಸ್ಟೆಪ್ಸಲ್ಲಿ 3 ಸ್ಟೆಪ್ಸಲ್ಲೆಲ್ಲ ತರಿಸಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಅಂದರೆ ನಾನ್ ವೆಜಿಟೇರಿಯನ್ ಇದ್ದೀರಾ ಅಥವಾ ವೆಜಿಟೇರಿಯನ್ ಇದ್ದೀರಾ ಅಂದರೂ ಕೂಡ ಕೆಲವರು ಮೊಟ್ಟೆಗಳನ್ನು ತಿಂತಾರೆ. ಸೊ ಮನೆಯಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು. ಅದನ್ನು ನಾರ್ಮಲ್ ಓಪನ್ ಟ್ರೈನಲ್ಲಿ ಅಥವಾ ಯಾವುದೋ ಒಂದು ಬಾಕ್ಸಲ್ಲಿ, ಕೆಲವರು ಅಕ್ಕಿ ಡಬ್ಬದಲ್ಲೂ ಕೂಡ ಹಾಕಿಟ್ಟಿರ್ತಾರೆ. ಬಿಕಾಸ್ ನಾನು ಹಳ್ಳಿನಲ್ಲಿ ನೋಡಿದ್ದೀನಿ, ನಮ್ಮೂರ ಕಡೆ ಎಲ್ಲ ಅಕ್ಕಿ ಡಬ್ಬದಲ್ಲೆಲ್ಲ ಹಾಕಿಟ್ಟಿರ್ತಾರೆ. ಮತ್ತು ಅದನ್ನು ತಗೋಬೇಕಾದ್ರೆ ಹೊಡೆದೋಗಿರುತ್ತೆ ಅಥವಾ ಅಕ್ಕಿ ಎಲ್ಲ ಸ್ವಲ್ಪ ಸ್ಮೆಲ್ ಬರೋದು, ಆ ರೀತಿನೆಲ್ಲ ಆಗುತ್ತೆ. ಹೇಗೆ ಬೇಕು ಹಾಗೆ ಇಡೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಒಂದು ಮೊಟ್ಟೆ ಬಾಕ್ಸಲ್ಲೇ ಇಟ್ಬಿಟ್ವಿ ಅಂತ ಹೇಳಿದ್ರೆ ಒಂದು ಚೂರು ಕೂಡ ಡ್ಯಾಮೇಜಸ್ ಆಗೋದಿಲ್ಲ, ಮತ್ತು ತುಂಬ ದಿನದವರೆಗೂ ಕೂಡ ಇಡ್ಬೋದು. ಸೊ ಮೇಯ್ನಾಗಿ ಅದೇ ಪರ್ಪಸ್. ಸೊ ಹಾಗಾಗಿ ನಾನು ಕೂಡ ತರಿಸಿದ್ದೀನಿ. ನಿಮಗೂ ತೋರಿಸ್ತೀನಿ ಪ್ರೈಸ್ ಎಷ್ಟಿದೆ, ಅದು ಮತ್ತು ಕ್ವಾಲಿಟಿ ಎಲ್ಲ ಹೇಗಿದೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ದಟ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಿಬಿಡಿ, ಫುಲ್ ವೀಡಿಯೋ ವಾಚ್ ಮಾಡಿ, ಓಕೆನಾ? ಸೊ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವೀಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಸೊ ಬನ್ನಿ ತಡ ಮಾಡಿದಂತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ನಾನು ಇವಾಗ 2 ಎಗ್ ಟ್ರೇ ಬಾಕ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಕಲರಲ್ಲಿ ತೊಗೊಂಡಿದ್ದೀನಿ. ಒಂದು 2 ಸ್ಟೆಪ್ಸು, ಇನ್ನೊಂದು ಬಂದು 3 ಸ್ಟೆಪ್ಸಿಂದು. ಸೊ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ವಿತ್ ಲಿಡ್ ಕೂಡ ಇದೆ, ಆರಾಮಾಗಿ ನಾವು ಕ್ಯಾರಿ ಕೂಡ ಮಾಡ್ಬೋದು. ಅಂದರೆ ನಾವು ಶಾಪಿಂಗ್ ಅಂದರೆ ಅಂಗಡಿಯಿಂದ ನಾವು ಮೊಟ್ಟೆಗಳನ್ನ ತರಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಇದ್ರ ಪ್ಯಾಟರ್ನ್ ಆಗಿರ್ಬೋದು ಸಖತ್ತಾಗಿದೆ. 2 ಲೇಯರ್ ನೋಡ್ತಾ ಇದ್ದೀರಲ್ವ, ಸೊ ಅದು ಬಂದುಬಿಟ್ಟು 24 ಎಗ್ಸ್ನ ನಾವು ಸ್ಟೋರೇಜ್ ಮಾಡ್ಬೋದು. ಮತ್ತು 3 ಲೇಯರಲ್ಲಿ ಬಂದು 36 ಎಗ್ನ ಸ್ಟೋರೇಜ್ ಮಾಡ್ಬೋದು. ಸೊ ಸ್ಮಾಲ್ ಬಂದು 2 ಡಜನ್ ಬರುತ್ತೆ, ಮತ್ತು ಬಿಗ್ ಬಂದುಬಿಟ್ಟು 3 ಡಜನಲ್ಲಿ ನಾವು ಫುಲ್ ಸ್ಟೋರೇಜ್ ಮಾಡ್ಬೋದು. ಸಖತ್ತಾಗಿದೆ ಮಾತ್ರ. ಬ್ಲೂ ಕಲರಲ್ಲಿ ಇರೋದನ್ನು ತೊಗೊಬಂದಿದ್ದೀನಿ. ಬ್ಲೂ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ತುಂಬ ಡೀಸೆಂಟ್ ಆ್ಯಂಡ್ ಅಫಿಷಿಯಲ್ ಆಗೂ ಕೂಡ ಇದೆ ನೋಡಿ. ಸಖತ್ತಾಗಿದೆ, ನೋಡಿದ್ರೊಳಗೆ ಜ್ಯುವೆಲ್ರಿ ಬಾಕ್ಸ್ ಥರ ಅಂತ ಅನ್ಸುತ್ತೆ. ಬಟ್ ಇದು ಬಂದು ಎಗ್ ಟ್ರೇ ಇದು, ಮತ್ತು ಏರ್ ಟೈಟ್ನಿಂಗ್ ಕೂಡ ಇದೆ. ಒಂದು ಸ್ವಲ್ಪ ಕೂಡ ಗಾಳಿ ಆಡೋದಿಲ್ಲ. ಇಫ್ ಇನ್ ಕೇಸ್ ನೀವೇನಾದ್ರು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಮೊಟ್ಟೆಗಳನ್ನು ಅಂತ ಹೇಳಿದ್ರು ಕೂಡ ನೀವು ಸ್ಟೋರ್ ಮಾಡ್ಬೋದು, ಬಿಕಾಸ್ ಏರ್ ಟೈಟ್ನಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಫುಲ್ ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು, ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ಡಬಲ್ ಸ್ಟೆಪ್ಪು ಕೂಡ ಸಖತ್ತಾಗಿದೆ, ಮತ್ತು 3 ಸ್ಟೆಪ್ಸ್ ಕೂಡ ಸಖತ್ತಾಗಿದೆ. ಮತ್ತು ಸ್ಟೋರೇಜ್ ಬಾಕ್ಸ್ ಮತ್ತು ವಿತ್ ಲಿಡ್ ಕೂಡ ಇರೋದ್ರಿಂದ ಸೊ ಆರಾಮಾಗಿ ನಾವು ಆಗಲೇ ಹೇಳ್ದಂಗೆ ನಾನು ಕ್ಯಾರಿ ಕೂಡ ನೀವು ಮಾಡ್ಬೋದು. ಇಫ್ ಅಂದರೆ ನೀವು ಶಾಪಿಂದ ತೊಗೊಬರ್ಬೇಕಾದ್ರೆ ಕೂಡ ನೀವು ಈ ಒಂದು ಬಾಕ್ಸ್ನ ತೊಗೊಂಡೋಗ್ಬೋದು. ಅಥವಾ ನೀವು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕಲ್ಲ, ಈಗ ಕ್ಲೀನಿಂಗ್ ಎಲ್ಲ ಮಾಡಬೇಕಾದ್ರೆ ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಟಾಗ ಅದನ್ನು ತೊಗೋಬೇಕಾದ್ರೆ ಕೂಡ ಹ್ಯಾಂಡಲ್ ಇರೋದ್ರಿಂದ ಸೊ ಸಖತ್ತಾಗಿ ಈಸಿ ಕೂಡ ಅನಿಸುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ 2 ಲೇಯರ್ಗೆ ನಾನು 175 ರುಪೀಸ್ ಕೊಟ್ಟಿದ್ದು, 175 ರೂಪಾಯಿ ಕೊಟ್ಟಿದ್ದು ಅಷ್ಟೇ. ಆ್ಯಂಡ್ 3 ಲೇಯರ್ಗೆ ಬಂದು 214 ರೂಪಾಯಿ, 214 ರುಪೀಸ್ ಕೊಟ್ಟಿದ್ದು ಅಷ್ಟೇ. ತುಂಬಾ ಕಡಿಮೆ ಇದೆ. ಪ್ರೈಸ್ ಡಿಫ್ರೆನ್ಸು ಕೂಡ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸೊ ನೋಡಿ, ಈ ಒಂದು ಕಲರಲ್ಲಿ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಮೊಟ್ಟೆ ಟ್ರೇ ಬಂದು 3 ಸ್ಟೆಪ್ಸಲ್ಲಿ ನಾನು ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಇರೋದನ್ನು ತೊಗೊಂಡಿದ್ದೀನಿ. ಸೇಮ್ ಏನು ಬ್ಲೂ ನೋಡಿದ್ರಿ ಅದೇ ಥರನೇ ಬರುತ್ತೆ. ಇದು ಬಂದು ಬ್ಲ್ಯಾಕ್ ಲಿಡ್ ಬರುತ್ತೆ. ಆ್ಯಂಡ್ 3 ಸ್ಟೆಪ್ಸು 36 ಎಗ್ಸ್ನ ನಾವು ಸ್ಟೋರೇಜ್ ಮಾಡಿಡ್ಬೋದು. ಅಂದರೆ 3 ಡಜನ್ನ ನಾವು ಸ್ಟೋರೇಜ್ ಮಾಡಿಡ್ಬೋದು. ತುಂಬ ಚೆನ್ನಾಗಿದೆ ಇದು ಕೂಡ. ಸೇಮ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಸೊ ನಾನು ನೋಡಿ ಮೊಟ್ಟೆಗಳನ್ನು ಕೂಡ ಹಾಕಿ ಇಡ್ತಾ ಇದ್ದೀನಿ. ಇದು ಬಂದು ನಮ್ಮ ಅಕ್ಕನ ಮನೆಗೆ ಬೇಕು ಅಂತ ಹೇಳಿ ಈ ಕಲರ್ನ ತೊಗೊಂಡಿರೋಂಥದ್ದು. ಬ್ಲೂ ಕಲರ್ ಬಂದು ನನಗೆ ಬೇಕು ಅಂತ ಹೇಳಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಮಾತ್ರ. ಇದು ಅಷ್ಟೇ ಏರ್ ಟೈಟ್ನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಎಲ್ಲ ಆಗಿರ್ಬೋದು ಎಲ್ಲದು ಕೂಡ ಚೆನ್ನಾಗಿದೆ. ಮತ್ತು ನೀವು ಫ್ರಿಜ್ಜಲ್ಲೂ ಕೂಡ ಇದನ್ನು ಸ್ಟೋರೇಜ್ ಮಾಡಿಡ್ಬೋದು. ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಸೇಮು. ಆ್ಯಂಡ್ ಪ್ರೈಸ್ ಬಂದು ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ, 234 ರೂಪಾಯಿ. ಸ್ವಲ್ಪ ಇದು ಒಂಚೂರು ಥಿಕ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ, ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಂಪೇರ್ ಟು ನಾನು ಬ್ಲೂ ನೋಡಿದ್ನಲ್ಲ, ಬ್ಲೂ ಮತ್ತು ವೈಟು, ಅದಕ್ಕಿಂತ ಇದು ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿದೆ. ಸೊ ಹಾಗಾಗಿ 234 ರುಪೀಸು. ಸೊ ನೋಡಿ, ಈ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಲಾಸ್ಟ್ ಎಗ್ ಟ್ರೇ ಬಾಕ್ಸ್ ಬಂದುಬಿಟ್ಟು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ಸ್ ವೇರಿ ಬಂದಿದೆ ನನಗೆ, ಏನು ಕ್ಯಾಟ್ಲಾಗಲ್ಲಿತ್ತು ಅದಕ್ಕಿಂತ ಸ್ವಲ್ಪ ಒಂಥರ ಲೈಕ್ ಲ್ಯಾವೆಂಡರ್ ಕಲರ್ ಥರ ಬಂದಿದೆ. ಬಟ್ ಪಿಂಕ್
ಆರ್ಡರ್ ಮಾಡಿದೆ. ಬಟ್ ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ವೈಟಿಗೆ ಈ ಒಂದು ಲ್ಯಾವೆಂಡರ್ ಕಲರ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ನಾನು 3 ಸ್ಟೆಪ್ಸಲ್ಲಿ ಬುಕ್ ಮಾಡಿರೋವಂಥದ್ದು. 36 ಎಗ್ನ ಸ್ಟೋರೇಜ್ ಮಾಡಿ ಇಡ್ಬೋದು. ಇದು ಅಷ್ಟೇ ನೀವು ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ಸೇಮ್ ಕ್ವಾಲಿಟಿ ಎಲ್ಲದು ಕೂಡ ಸೇಮೇ ಇದೆ. ಬಟ್ ಏನಂದರೆ ಸ್ವಲ್ಪ ಥಿಕ್ನೆಸ್ಸಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲದು ಕೂಡ ಸಖತ್ತಾಗಿದೆ. ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ಮತ್ತು ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. 3 ಡಜನ್ ಎಗ್ನ ನಾವು ಸ್ಟೋರೇಜ್ ಮಾಡಿ ಇಡ್ಬೋದು. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 199 ರುಪೀಸ್ ಕೊಟ್ಟಿದ್ದು. 1 ರೂಪಿ ಕಮ್ಮಿ 200 ರುಪೀಸ್ ಅಂತಲೇ ಹೇಳ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ. ಈ ಕಲರಲ್ಲಿ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ 4 ಎಗ್ ಟ್ರೇ ಬಾಕ್ಸ್ಗಳನ್ನು. ಐ ಹೋಪ್ ನಿಮಗೆ 4 ಕೂಡ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಮತ್ತು ಪ್ರೈಸ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಬಿಕಾಸ್ ಬಾಕ್ಸ್ ಥಿಕ್ನೆಸ್ ಒಂದು ಸ್ವಲ್ಪ ಲೈಟ್ ಇದ್ದರೆ ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅಷ್ಟೇ. ಅದರ್ವೈಸ್ ಎಲ್ಲದೂ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಇದು ಬಂದುಬಿಟ್ಟು ಅಷ್ಟು ನನಗೆ ಅಂತಲೇ ಹೇಳಿ ಪರ್ಚೇಸ್ ಮಾಡಿದ್ದಲ್ಲ. ಇದು ಬಂದು ನಮ್ಮ ಅಕ್ಕನಿಗೆ ಮತ್ತು ಊರ ಮನೆಗಾಗಿರ್ಬೋದು, ನಮ್ಮ ಅಮ್ಮಂಗೆ, ಸೊ ಹೀಗೆ ಎಲ್ರಿಗೂ ಬೇಕು ಅಂತ ಹೇಳಿ ಡಿಫ್ರೆಂಟ್ ಕಲರಲ್ಲಿ ಇರಲಿ ಅಂತ ಹೇಳಿ ಅಟ್ ಎ ಟೈಮ್ ನಾವು ಪರ್ಚೇಸ್ ಮಾಡಿದ್ದು. ಸೊ ನಿಮಗೂ ಕೂಡ ತೋರಿಸ್ತಿದ್ದೀನಿ. ನಿಮಗೆ ಯಾವ್ದು ಬೇಕು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಎಗ್ ಟ್ರೇ ಬಾಕ್ಸ್ ಇತ್ತು ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಮೊಟ್ಟೆಗಳು ಒಂದು ಸ್ವಲ್ಪನೂ ಕೂಡ ಒಡೆದೋಗೋದಿಲ್ಲ. ಮತ್ತು ನೀವು ಹಳ್ಳಿಗಳಲ್ಲಿ ಇದ್ದೀರಾ, ಮನೆ ನೀವು ಕೋಳಿಗಳನ್ನು ಸಾಕಿದ್ದೀರಾ ಅಂತ ಹೇಳಿದರೆ ನಾಟಿ ಮೊಟ್ಟೆಗಳನ್ನೆಲ್ಲ ಕೂಡ ನೀವು ಸ್ಟೋರ್ ಮಾಡಿ ಇಡ್ತೀರಲ್ವ. ಸೊ ನಾನು ಹಳ್ಳಿ ಕಡೆ ನಮ್ಮ ಊರಲ್ಲೆಲ್ಲ ನೋಡಿದಾಗ ಅವರೆಲ್ಲ ಅಕ್ಕಿ ಬಾಕ್ಸ್ ಎಲ್ಲ ಇರುತ್ತಲ್ವ, ಸೊ ಅಕ್ಕಿ ಡಬ್ಬದಲ್ಲೆಲ್ಲ ಹಾಕಿಟ್ಟಿರ್ತಾರೆ. ಸೊ ಅದ್ರ ಬದಲು ಈ ರೀತಿ ಟ್ರೈನಲ್ಲಿ ಇಟ್ಟರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟು ಪರ್ಚೇಸ್ ಮಾಡಿದ್ದೀವಿ. ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಇವತ್ತಿನ ವೀಡಿಯೋ ಬಗ್ಗೆ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಅವರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.